ಅಯ್ಯೋ ಜೀವನದಲ್ಲಿ ನೆಮ್ಮದಿ ಇಲ್ಲಪ್ಪ, ಏನು ಮಾಡೋದು ಈ ನೆಮ್ಮದಿ ಸಿಗೋದಕ್ಕೆ ಅಂತ ನೀವು ಅಂದ್ಕೋತಾ ಇದ್ದೀರಾ. ನಿಮ್ಮ ಅಂದ್ಕೊಂಡಿರೋದಕ್ಕೆ ತಾನೇ ನೀವು ಈ ವಿಡಿಯೋನ ನೋಡೋದಕ್ಕೆ ಬಂದಿರೋದು. ಸೊ ಇವತ್ತಿನ ವಿಡಿಯೋ ನೆಮ್ಮದಿ ಇಲ್ಲದ ಜೀವನದ ಬಗ್ಗೆ. ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೇಯ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ಅದೇನೇ ಸಿಚುಯೇಷನ್ ಬರಲಿ, ಅದೇನೇ ಕಷ್ಟ ಬರಲಿ, ಕೆಟ್ಟ ದಾರಿನ ಹಿಡಿಬೇಡಿ ಆ್ಯಂಡ್ ಕೆಟ್ಟ ಆಲೋಚನೆಗಳನ್ನಂತೂ ಮಾಡಲೇಬೇಡಿ. ಓಕೆನಾ? ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಓಕೆ, ಬೇರೆ ಯಾವ ದಾರಿನೂ ಇಲ್ಲ. ಕೆಟ್ಟ ದಾರಿನ ಹಿಡ್ದೆ ನನ್ನ ಕಷ್ಟನ ಸರಿ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡು ಆ ದಾರಿಲಿ ನೀವು ಹೋದರೆ ಮೇ ಬಿ ಟೆಂಪ್ರರಿಲಿ ಅದು ಸರಿ ಹೋಗ್ಬೋದು, ಬಟ್ ಅದಕ್ಕೆ ಡಬಲ್ ಅಷ್ಟು ನೀವು ಬೆಲೆ ತೆರಬೇಕಾಗುತ್ತೆ ಮುಂದೆ ಒಂದಿನ. ಹೌದು ತಾನೆ? ಸೊ ಈ ಕೆಟ್ಟ ದಾರಿಲಿ ಗಳಿಸಿದ್ದು ಯಾವತ್ತಿಗೂ ಅದು ಉಳಿಯೋದಿಲ್ಲ. ನೋಡಿ ಬೇಕಾದ್ರೆ ನೀವು. ಓಕೆ, ಸೊ ಏನೇ ಕಷ್ಟ ಬಂದು ಕೆಟ್ಟ ದಾರಿಗೆ ನೀವು ಹೋಗಲೇಬಾರ್ದು ಫಸ್ಟ್ ಆಫ್ ಆಲ್. ಸೊ ನೀವು ನ್ಯಾಯ ನೀತಿ ಅಂತ ಯಾವಾಗ ಇರ್ತೀರಲ್ಲ, ಆವಾಗ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ದಲೇ ಇರಬಹುದು, ಆದರೆ ನೀವು ನೆಮ್ಮದಿಯಾಗಿ ಖುಷಿಯಾಗಿ ಇರ್ತೀರ. ಹೌದು ತಾನೆ? ಯಾವುದೇ ಥರದ ಟೆನ್ಷನ್ಗಳು ನಿಮಗೆ ಇರೋದಿಲ್ಲ. ಯಾಕಂದರೆ ನೀವು ಯಾವುದೇ ಕೆಟ್ಟ ಕೆಲಸಗಳನ್ನ, ತಪ್ಪು ದಾರಿಲಿ ಹೋಗೋದನ್ನ ಯಾವುದನ್ನು ಕೂಡ ನೀವು ಮಾಡಿರೋದಿಲ್ಲ. ಬೇಕಾದ್ರೆ ನೀವು ರಿಚ್ ಇರ್ತಾರಲ್ಲ, ಶ್ರೀಮಂತರು, ಅವ್ರನ್ನ ಕೇಳಿ ನೋಡಿ, ಅಯ್ಯೋ ದುಡ್ಡು ಕೊಡ್ತೀನಿ ನಂಗೆ ನೆಮ್ಮದಿ ಕೊಡು ಅಂತ ಹೇಳ್ತಾರೆ ಅವರು. ಹೌದು ತಾನೆ? ನೀವು ಯಾರನ್ನೋ ತುಂಬ ರಿಚ್ ಅಂದ್ಕೊಂಡಿರ್ತೀರ. ಓಕೆ, ಅವ್ರು ಸಖತ್ತಾಗಿದ್ದಾರಪ್ಪ, ಅವ್ರಿಗೆ ಯಾವ ಟೆನ್ಷನು ಇಲ್ಲ ಅಂತ ಅಂದ್ಕೊಂಡಿರ್ತೀರ, ಖುಷಿಯಾಗಿದ್ದಾರೆ ಅಂತ. ಬಟ್ ಹತ್ತಿರದಿಂದ ನೋಡಿದ್ರೆ ಮಾತ್ರ ನಮಗೆ ಪ್ರತಿಯೊಂದು ಕೂಡ ಗೊತ್ತಾಗೋದು ಅವ್ರ ಜೀವನದಲ್ಲಿ ಏನು ನಡೀತಿದೆ, ಅವ್ರಿಗೇನು ಕಷ್ಟಗಳಿದೆ ಅಂತ. ನಿಮಗಿರೋ ಕಷ್ಟನೇ ಅವ್ರಿಗೆ ಇರಬೇಕಂತ ಏನಿಲ್ಲ. ನಿಮಗೆ ದುಡ್ಡಿಲ್ಲ ಬಟ್ ಅವ್ರಿಗೆ ದುಡ್ಡಿದೆ. ಸೊ ನಿಮಗೆ ದುಡ್ಡಿಲ್ದಿದ್ದಾಗ ಏನೇನು ಕಷ್ಟ ಬರ್ತದೆ ಅದೇ ಅವ್ರಿಗೆ ಇರಬೇಕಂತ ಇಲ್ಲ. ಅವ್ರಿಗೆ ದುಡ್ಡು ಬಿಟ್ಟು ಬೇರೆ ತರಹದ ಕಷ್ಟಗಳೆಲ್ಲ ಅವರಲ್ಲೂ ಇರುತ್ತೆ. ಅವರು ಕೂಡ ಅದನ್ನು ಅನುಭವಿಸ್ತಾನೆ ಇರ್ತಾರೆ. ಆದರೆ ನಿಮಗೆ ಗೊತ್ತಿರೋದಿಲ್ಲ ಅಷ್ಟೇ ಅದ್ರ ಬಗ್ಗೆ. ಹೌದಾ? ಸೊ ದುಡ್ಡಿಲ್ಲ ಅಂದರೆ ಮಾತ್ರ ಎಲ್ಲ ಕಷ್ಟಗಳು ಕಾಣುತ್ತೆ ಬೇರೆಯವ್ರಿಗೆ. ಯಾಕಂದ್ರೆ ದುಡ್ಡೇ ಮುಖ್ಯ ಇರುತ್ತಲ್ಲ, ಹಾಗಾಗಿ. ಸೊ ದುಡ್ಡಿರೋರಿಗೆ ಕಾಣದೇ ಇರೋವಂಥ ಕಷ್ಟಗಳು 1000 ಇರುತ್ತೆ ಅವ್ರ ಲೈಫಲ್ಲಿ. ಹೌದಾ? ಅಯ್ಯೋ ನಮ್ಮೊಬ್ಬರಿಗೆ ಕಷ್ಟ, ಬೇರೆಯವರೆಲ್ಲ ಆರಾಮಾಗಿದ್ದಾರೆ, ಸುಖವಾಗಿದ್ದಾರೆ ಅಂತ ನೀವು ಯಾವತ್ತೂ ಅನ್ಕೋಬೇಡಿ ಆ್ಯಂಡ್ ಕೊರ್ಗಕ್ಕೂ ಹೋಗಬೇಡಿ. ಇದರಿಂದ ನಿಮ್ಮ ನೆಮ್ಮದಿನೇ ಹಾಳಾಗೋದು. ಗೊತ್ತಾಗ್ತಿದ್ಯಾ? ಯಾವತ್ತೂ ಆ ಕೆಲಸನ ನೀವು ಮಾಡೋದಕ್ಕೆ ಹೋಗಲೇಬೇಡಿ, ಆಯಿತಾ? ಯಾಕಂದರೆ ನಿಮ್ಮ ಹಣೆ ಬರದಲ್ಲಿ ಇರೋದು ಮತ್ತು ನಿಮಗೆ ಸಿಗಬೇಕಾಗಿರೋದು ಯಾವತ್ತಿಗೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಈಗ ಆಲ್ರೆಡಿ ಸಿಕ್ಕಿರೋದು ಕೂಡ ನಿಮ್ಮ ಹಣೆ ಬರದಲ್ಲಿ ಇದ್ದಿದ್ದೇನೆ. ಹೌದಾ? ಅದನ್ನು ಯಾರು ತಪ್ಸೋಕ್ಕಾಗಲ್ಲ. ಹಣೆ ಬರದಲ್ಲಿ ಬರ್ದಿದೆ, ಅದು ನಿಮಗೆ ಸಿಗಬೇಕು ಅನ್ನೋದಿದೆ ಅನ್ನೋದನ್ನ ಯಾರು ತಪ್ಸೋದಕ್ಕಾಗಲ್ಲ. ಹಾಗಾಗಿ ಯಾವುದ್ರ ಬಗ್ಗೆ ನೀವು ಕೊರ್ಗೋದಕ್ಕೆ ಹೋಗಲೇಬಾರ್ದು. ನೀವು ಕೊರಗಿದ ತಕ್ಷಣ ಅದು ಸಿಕ್ಬಿಡುತ್ತಾ? ನೋ ವೇ. ಅದು ಸಿಗಬೇಕು ಅಂತ ಇದ್ದರೆ ಮಾತ್ರನೇ ಸಿಗೋದು. ನಿಮ್ಮ ಪ್ರಯತ್ನ ಕೂಡ ಮುಖ್ಯ ಆಗುತ್ತೆ ಇದರಲ್ಲಿ, ಅದನ್ನು ಪಡ್ಕೋಬೇಕಂದ್ರೆ. ಓಕೆನಾ? ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಯಾವತ್ತಿಗೂ ಕಷ್ಟ ಆಗಲಿ ಸುಖ ಆಗಲಿ ಶಾಶ್ವತ ಅಲ್ವೇ ಅಲ್ಲ ಲೈಫಲ್ಲಿ. ನಾವೇ ಶಾಶ್ವತ ಅಲ್ಲ, ಇನ್ನು ಕಷ್ಟ ಸುಖ ಶಾಶ್ವತನಾ? ನೀವೇ ಥಿಂಕ್ ಮಾಡಿ ನೋಡಿ ಒಂದ್ಸತಿ, ಅಲ್ವಾ? ಫಸ್ಟ್ ಆಫ್ ಆಲ್ ಲೈಫ್ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ಈಗ ನಿಮ್ಮ ಲೈಫಲ್ಲಿ ಎಷ್ಟೊಂದು ಜನ ಒಂದು ಟೈಮಲ್ಲಿ ನಾನಿದ್ದೀನಿ, ನಿನಗೆ ನೀನು ಏನು ಬೇಕಾದ್ರೂ ನನ್ನನ್ನು ಕೇಳು, ನಾನು ನಿನ್ನ ಜೊತೆಗೆ ಯಾವಾಗಲೂ ಇರ್ತೀನಿ, ನಿನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡ್ತೀನಿ, ಎಷ್ಟೊಂದು ಜನ ಹೇಳಿರ್ತಾರೆ ಈ ಥರ, ಅಲ್ವಾ? ಎಲ್ಲರ ಲೈಫಲ್ಲಿ ಇರುತ್ತೆ ಈ ಥರ ಸಿಚುಯೇಷನ್ ಇರುತ್ತೆ, ಜನಗಳು ಇರ್ತಾರೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿದ್ದೀರಲ್ಲ, ಇವಾಗ ಅವ್ರು ಎಲ್ಲೋದ್ರು? ನೀವು ಯೋಚನೆ ಮಾಡಿರ್ತೀರ ತಾನೆ? ಮಾಡಿಲ್ಲ ಅಂದರೆ ಜಸ್ಟ್ ಥಿಂಕ್ ಮಾಡಿ. ಈಗ ಅವರೆಲ್ಲ ಇವಾಗ ಎಲ್ಲೋದ್ರು? ಎಲ್ಲಿದ್ದಾರೆ ಅವರೆಲ್ಲ? ನಿಮ್ಮ ಜೊತೆ ನಿಲ್ತೀನಿ ಅಂದವ್ರು ಎಲ್ಲೋದ್ರು? ಮೇ ಬಿ ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್ ಅಥವಾ ವೈಫ್ ಎಲ್ಲೋದ್ರು ಎಲ್ಲ? ಅಥವಾ ಫ್ರೆಂಡ್, ರಿಲೇಟಿವ್, ಅಲ್ವಾ? ಅವ್ರು ಯಾರು ಇಲ್ಲ ಅಂದರೆ ಅವರೆಲ್ಲ ಕೆಟ್ಟವ್ರಂತನ ಅರ್ಥ? ನೋ ವೇ ಅಟ್ ಆಲ್. ಅವ್ರು ಯಾರು ಕೆಟ್ಟವ್ರಲ್ಲ. ನೀವು ಕೆಲವೊಂದು ಪಾಠನ ಅವರಿಂದ ಕಲಿಬೇಕಾಗಿರುತ್ತೆ. ಅದಕ್ಕೋಸ್ಕರ ಯೂನಿವರ್ಸ್ ಅಥವಾ ಗಾಡ್ ನಿಮ್ಮ ಲೈಫಲ್ಲಿ ಅವ್ರನ್ನ ನಿಮಗೆ ಕೊಟ್ಟಿರ್ತಾರೆ. ಆ ಪಾಠನ ನೀವು ಕಲ್ತ ಮೇಲೆ ಒಂದ್ಸಲಿ ಅವ್ರನ್ನ ನಿಮ್ಮಿಂದ ಕಿತ್ಕೋತಾರೆ. ಓಕೆನಾ? ಕಿತ್ಕೊಳ್ಳೋದು ಅಂದರೆ ಅವ್ರು ನಿಮ್ಮಿಂದ ದೂರ ಆಗೋದು,
ಅಥವಾ ಅವ್ರು ಡೆತ್ ಆಗೋದು, ಐ ಮೀನ್ ಎನಿಥಿಂಗ್. ಸೊ ಅವರೆಲ್ಲ ಕೆಟ್ಟವರು ಅಂತ ಅಲ್ಲ, ನಿಮಗೆ ಪಾಠ ಕಲಿಸೋಕ್ಕೆ ನಿಮ್ಮ ಲೈಫಲ್ಲಿ ಬಂದಿರೋ ಅಂಥವ್ರು ಅವರೆಲ್ಲ. ಹೌದಾ? ಆ ಪಾಠ ಕಲಿತ ನಂತರ ಅವ್ರ ಕೆಲಸ ಮುಗಿದ್ಮೇಲೆ ಏನು ಅವ್ರಿಗೆ ಅಲ್ಲಿ ಬೇರೆ ಕೆಲಸ ಏನಿರುತ್ತೆ? ಏನೂ ಇರೋದಿಲ್ಲ. ಈಗ ಮಕ್ಳಿಗೇನು ಹೋಮ್ವರ್ಕ್ ಮುಗಿಸಿ ಸ್ಕೂಲಿಗೆ ಹೋಗೋದು ಆ ಥರ ಅಲ್ವಾ? ಸೊ ಎಲ್ಲ ಆಯಿತು, ಎಕ್ಸಾಮ್ ಎಲ್ಲ ಆಯಿತು, ರಿಸಲ್ಟ್ ಬಂತು, ಮತ್ತೇನಕ್ಕೆ ಸ್ಕೂಲಲ್ಲಿ ಕೆಲಸ ಅವ್ರಿಗೆ? ಏನೂ ಇಲ್ಲ. 2 ತಿಂಗಳು ರಜೆ ಇರುತ್ತೆ, ಆಮೇಲೆ ಮತ್ತೆ ಸ್ಕೂಲ್, ಅಥವಾ ಸ್ಕೂಲ್ ಕಂಪ್ಲೀಟ್ಲಿ ಮುಗಿದ್ರೆ ನೆಕ್ಸ್ಟ್ ಕಾಲೇಜಿಗೆ ಹೋಗ್ಬೇಕು, ಮತ್ತೆ ಸ್ಕೂಲ್ಗೆ ಹೋಗ್ತಾರೆ, ಅವ್ರ ಕೆಲಸ ಅಲ್ಲಿಗೆ ಮುಗೀತು. ಸೊ ಅದೇ ರೀತಿ ನಿಮ್ಮ ಲೈಫಲ್ಲೂ ಕೂಡ ಬಂದಿರೋ ಕೆಲಸ ಮುಗಿದ್ಮೇಲೆ ಅವರು ಹೋಗಲೇಬೇಕು ನಿಮ್ಮ ಲೈಫಿಂದ. ಇದನ್ನು ಚೆನ್ನಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ನೀವು ಅದನ್ನೇ ಥಿಂಕ್ ಮಾಡಿಕೊಂಡು ಇವ್ರು ಹೋದ್ರಲ್ಲ ಅವ್ರು ಹೋದ್ರಲ್ಲ ಅಂತ ಕೂತ್ಕೋಬಾರ್ದು. ಯಾಕಂದರೆ ನಿಮ್ಮ ಲೈಫಲ್ಲಿ ಅದು ಆಗಬೇಕಿತ್ತು, ಆಯಿತು ಅಷ್ಟೇ. ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಏನು ಯೂಸ್ ಇಲ್ಲ. ಬಟ್ ಅದಾಗಿದ್ರಿಂದ ನೀವೇನು ಪಾಠ ಕಲ್ತ್ರಿ? ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದಾಗೇ ಆಗಿರುತ್ತೆ. ನೀವು ಅದು ಏನು ಅಂತ ನೀವು ಕಂಡಿಡ್ಕೋಬೇಕು. ಹೌದಾ? ಸೊ ಈ ಕೆಲಸನ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೆಮ್ಮದಿನ ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ. ಅದು ಆಗಬೇಕಿರುತ್ತೆ, ಆಗಿರುತ್ತೆ, ನಿಮ್ಮ ಹಣೆ ಬರಹದಲ್ಲಿ ಇರುತ್ತೆ, ಆಗಿರುತ್ತೆ ಅಷ್ಟೇ. ಹೌದಾ? ಇದ್ರಲ್ಲಿ ನೆಮ್ಮದಿ ಹಾಳಾಗೋದು ಏನು ಬಂತು? ಇದು ಎಲ್ರಿಗೂ ಕಾಮನ್ ಆಗಿ ಗೊತ್ತಿದೆ. ಒಂದು ವಿಗ್ರಹ ಆಗಬೇಕಾದ್ರೆ ಕಲ್ಲು ಎಷ್ಟು ಉಳಿಪೆಟ್ಟನ್ನ ತಿಂದಿರುತ್ತೆ. ಅದು ಆ ಕಷ್ಟ, ಆ ನೋವನ್ನ ಪಟ್ಟ ಮೇಲೆ ಅದೊಂದು ಸುಂದರವಾದ ವಿಗ್ರಹ ಆಗುತ್ತಲ್ವಾ? ಸೊ ಅದೇ ರೀತಿ ಕಷ್ಟಗಳು ಆ ದೇವ್ರು ನಿಮಗೆ ಕೊಟ್ಟಿರುವಂಥ ಉಳಿಪೆಟ್ಟುಗಳು. ಓಕೆ, ಅದರಿಂದ ನೀವು ಸುಂದರ ವಿಗ್ರಹ ಆಗ್ತೀರಾ. ಓಕೆ, ಸೊ ದೇವರು ನಿಮ್ಮನ್ನ ಕೈ ಬಿಟ್ಟಿಲ್ಲ ಯಾವುದೇ ಕಾರಣಕ್ಕೂ, ನಿಮ್ಮ ಜೊತೆ ಇದ್ದಾರೆ, ನಿಮ್ಮನ್ನ ಸುಂದರ ವಿಗ್ರಹ ಮಾಡ್ತಿದ್ದಾರೆ ಅಷ್ಟೇ ಅದರ ಅರ್ಥ. ಅದು ಕಷ್ಟ ಅಲ್ಲ ಆ್ಯಕ್ಚುಲಿ. ಗೊತ್ತಾಯ್ತಾ? ಸೊ ಯಾವಾಗಲೂ ತಾಳ್ಮೆಯಿಂದ ಇರಿ. ಅದೇನೇನು ಕಷ್ಟ ಕೊಡ್ತೀಯ, ನನ್ನ ಪಾಲಿಗೆ ಏನಿದೆ ಅದೆಲ್ಲ ಕೊಡಲಿ ಬಿಡು ದೇವರು, ಕೊಡು ದೇವ್ರೆ, ಅದೇನೇನಿದೆ ಕೊಟ್ಬಿಡು. ಓಕೆ, ಅದನ್ನೆಲ್ಲ ನಾನು ಅನುಭವಿಸೋಕೆ ರೆಡಿ ಇದ್ದೀನಿ. ಆ್ಯಂಡ್ ಅದನ್ನ ಅನುಭವಿಸ್ತಾ ಡೇ ಬೈ ಡೇ ನೀವು ಬೆಟರ್ ಆಗ್ತಾ ಬರ್ತಿರ್ತೀರ. 1% ಆದರೂ ಬೆಟರ್ ಆಗಿರ್ತೀರ ನೀವು. ಸೊ ಅದ್ರ ಬಗ್ಗೆ ನೀವು ಖುಷಿ ಪಡಿ ಅಲ್ವಾ? ಸೊ ನೀವು ಎಷ್ಟು ಬೆಟರ್ ಆಗಿದ್ದೀರಾ, ಎಷ್ಟು ಒಳ್ಳೆಯವರಾಗಿದ್ದೀರಾ, ಅದರಿಂದ ಏನೇನು ಪಾಠ ಕಲ್ತಿದ್ದೀರಾ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಅದರಿಂದ ಖುಷಿ ಪಡಿ. ನೀವು ಅದರಿಂದ ಮುಂದೆ ಆ ಥರ ಮತ್ತೆ ಯಾವ ತಪ್ಪು ಮಾಡೋದಿಲ್ಲ ಅಂತ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದನ್ನ ಎಕ್ಸ್ಪೆಕ್ಟೇಷನ್ನ ನೀವು ಇಟ್ಕೋಬೇಡಿ. ಅದೇನೇನು ಬರುತ್ತೆ ಬರ್ತಾ ಇರಲಿ ಅಂತ ಸುಮ್ಮನೆ ಬಂದಿದ್ರ ಜೊತೆ ಜೀವನ ನಡೆಸ್ತಾ ಹೋಗ್ಬೇಕು ನೀವು. ನಾಳೆ ಇದಾಗುತ್ತೆ ಅದಾಗುತ್ತೆ, ಇವಾಗ ಕಷ್ಟಪಡೋಣ, ಬೆಳಗ್ಗೆಗೆ ನನಗೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ಏನು ಬರುತ್ತೆ ಅದನ್ನ ಖುಷಿಯಾಗಿ ಸ್ವೀಕರಿಸ್ತಾ, ಓಕೆ, ತಾಳ್ಮೆಯಿಂದ ಜೀವನ ನಡೆಸ್ತಾ ಹೋಗಿ. ಆ ಕಷ್ಟಗಳು ಕಳೆದೋಗಿದ್ದೇ ನಿಮಗೆ ಗೊತ್ತಾಗೋದಿಲ್ಲ, ಆ ಥರ ಟೈಮ್ ಹೋಗ್ಬಿಟ್ಟಿರುತ್ತೆ. ಅದು ಥಿಂಕ್ ಮಾಡಿ ನೆಮ್ಮದಿ ಹಾಳು ಮಾಡಿಕೊಂಡ್ರೆ ಒಂದೊಂದು ಕ್ಷಣ ಕೂಡ ಒಂದೊಂದು ವರ್ಷ ಥರ ಫೀಲ್ ಆಗುತ್ತೆ. ಹೌದು ತಾನೆ? ಆ್ಯಂಡ್ ಮಾಡಿದ ತಪ್ಪನೇ ಮಾಡಬೇಡಿ ನೀವು. ಓಕೆನಾ? ಪದೇ ಪದೇ ಏನಾದ್ರು ಹೊಸ ತಪ್ಪುಗಳನ್ನ ಮಾಡಿ, ಅಂದರೆ ಕೆಟ್ಟದ್ದು ಮಾಡಿ ಅಂತ ಹೇಳ್ತಿಲ್ಲ ನಾನು. ಮಾಡಿದ ತಪ್ಪನೇ ಮಾಡಬೇಡಿ. ಪದೇ ಪದೇ ಮತ್ತೆ ಅದೇ ಕಷ್ಟಗಳು ಬರ್ತಾ ಇರುತ್ತೆ. ಒಂದು ತಪ್ಪಾದ್ಮೇಲೆ ಅದನ್ನ ಪಾಠ ಕಲ್ತ ಮೇಲೆ ಮುಗೀತಲ್ಲಿಗೆ. ಮತ್ತೆ ಅದೇ ತಪ್ಪು ಮಾಡಿದ್ರೆ ಮತ್ತೆ ಹಿಂದ್ಲಿಂದ ಮತ್ತೆ ಪಾಠ ಕಲ್ತ್ಕೊಂಡು ಮೊದಲಿಂದ ಬರಬೇಕಾಗುತ್ತೆ ನೀವು. ಸೊ ಯಾವುದೇ ಒಂದು ಸಿಚುವೇಶನ್ ಲೈಫಲ್ಲಿ ಬಂತು ಅಂದರೆ ಅದರಿಂದ ಏನು ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಮಾಡ್ಕೋಬೇಕು, ಏನು ಪಾಠ ಕಲಿಬೇಕು ಅನ್ನೋದನ್ನ ಬೇಗ ಕಲ್ತ್ಕೊಬಿಡಿ. ಸೊ ಬೇಗ ಒಳ್ಳೆ ಟೈಮ್ ಬರ್ತಾ ಹೋಗುತ್ತೆ ನಿಮ್ಗೆ. ಅವಾಗ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತಪ್ಪುಗಳನ್ನ ಮಾಡಿರ್ತಾರೆ, ಬಟ್ ಅವರು ಆ ತಪ್ಪನ್ನ ತಿಳ್ಕೋತಾರೆ, ಬೇಗ ಅರ್ಥ ಮಾಡ್ಕೋತಾರೆ, ಮತ್ತೆ ಆ ತಪ್ಪನ್ನ ಮಾಡಲ್ಲ ಅವರು. ಸೊ ಇದೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅವ್ರು ಆ ಥರ ಶೇಪ್ ಮಾಡ್ಕೊಂಡು ಹೋಗ್ತಾರೆ ಒಳ್ಳೆ ರೀತಿನಲ್ಲಿ. ಸೊ ಅದಕ್ಕೆ ಅವ್ರು ದೊಡ್ಡ ಮನುಷ್ಯರಾಗೋದಕ್ಕೆ ಕಾರಣ. ನಾವುಗಳು ಮಾಡಿದ್ನೇ ಮಾಡಿಕೊಂಡು ಕೊರಿಕೊಂಡು ಕೂತ್ಕೋತೀವಿ, ಅದಕ್ಕೆ ನಾವು ಅಲ್ಲೇ ಇರ್ತೀವಿ, ಮೇಲಕ್ಕೆ ಬೆಳೆಯೋದೇ ಇಲ್ಲ ನಾವು. ಅರ್ಥ ಆಗ್ತಿದೆಯಾ? ಸೊ ಈ ಥರ ನಿಮಗೆ ಏನು ಸಿಕ್ಕಿದೆ, ಏನಿದೆ ನಿಮ್ಮ ಹತ್ರ, ಓಕೆನಾ, ಅದ್ರ ಬಗ್ಗೆ ಖುಷಿ ಪಡಿ. ಓಕೆ, ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಏನಿದೆ ಅದರಲ್ಲೇ ನೀವು ಚೆನ್ನಾಗಿರೋದು ಕಲ್ತ್ಕೊಬಿಟ್ರೆ ನೆಮ್ಮದಿ ತಾನಾಗೇ ಬರುತ್ತೆ. ಯಾವುದೇ ಒಂದು ಸಾಲ ಇರಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇರಲ್ಲ ಅಲ್ವಾ? ಸೊ ಪ್ರತಿಯೊಂದು ಕೂಡ ನಮ್ಗೆ ಇರೋದ್ರಲ್ಲೇ ಜೀವನ ಮಾಡೋದು ಕಲ್ತ್ಬಿಟ್ರೆ ನೆಮ್ಮದಿಯಾಗಿ ಬದುಕ್ಬೋದು. ಅಲ್ಪ ಸ್ವಲ್ಪ ಕಷ್ಟ ಇದ್ರೂ ಮ್ಯಾನೇಜ್ ಮಾಡ್ಕೋಬೋದು. ಸಾಲ ಎಲ್ಲ ತಲೆ ಮೇಲೆ ಹೊರ್ಕೊಳ್ಳೋದು ಈ ಥರ ಆಗಿಬಿಟ್ರೆ ನೆಮ್ಮದಿನೇ ಇರೋದಿಲ್ಲ ಅಲ್ವಾ? ಹೌದು ತಾನೆ? ಓಕೆ, ಬಿಕಾಸ್ ನಾವೇನು ಈ ಭೂಮಿ ಮೇಲೆ ಫಾರ್ ಎವರ್ ಇದ್ಬಿಡ್ತೀವ? ಇಲ್ಲ, ಇರೋದು ಸ್ವಲ್ಪ ಟೈಮ್ ಅಷ್ಟೇ ನಮ್ಮ ಹತ್ರ. ಸೊ ಸಿಂಪಲ್ಲಾಗಿ ಇಟ್ಕೊಳ್ಳಿ ಲೈಫ್ನ, ಮೈಂಡ್ನ ಕೂಡ ಸಿಂಪಲ್ಲಾಗಿ ಇಟ್ಕೊಳ್ಳಿ, ಹ್ಯಾಪಿಯಾಗಿ ಜೀವನ ಮಾಡಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ?
ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ ಇನ್ನೂ ಒಳ್ಳೊಳ್ಳೆ ಟಾಪಿಕ್ ಜೊತೆ ನಾನು ನಿಮಗೆ ಒಳ್ಳೊಳ್ಳೆ ಸಂದೇಶನ ತಂದು ಕೊಡ್ತೀನಿ. ಓಕೆ, ಆ್ಯಂಡ್ ರಾತ್ರಿ 9:45ಗೆ ಲೈವ್ ಜಾಯಿನ್ ಆಗಿ ನಿಮ್ದು ಏನೇ ಪ್ರಾಬ್ಲಮ್ ಇರಲಿ ಕಮೆಂಟ್ ಮಾಡಿ, ಲೈವ್ ಅಲ್ಲಿ ಚಾಟ್ ಮಾಡಿ, ಎಲ್ಲದಕ್ಕೂ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.